ಮನುಷ್ಯರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಯಾಕಂದ್ರೆ ಒಂದು ಸಣ್ಣ ಯಲಹಂಕದಲ್ಲಿ ಸಣ್ಣ ಒಂದು ಟ್ರೇಡಿಂಗನ್ನು ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿ ಇವತ್ತು ಕರ್ನಾಟಕದಾದ್ಯಂತ ಜನಪ್ರಿಯವಾಗಿ ಬೆಳೀತಾ ಇದೆ ಅಂದ್ರೆ ಅವರ ಒಂದು ಟೀಚಿಂಗ್ ಪವರ್ಫುಲ್ ಆ್ಯಂಡ್ ಅವರ ಟೀಮು ಒಂದು ರೆಡಿ ಮಾಡಿಕೊಂಡು ಎಷ್ಟು ಪ್ರೋತ್ಸಾಹದಾಯಕವಾಗಿ ನಮ್ಮ ಕರ್ನಾಟಕವನ್ನು ಶ್ರೀಮಂತ ರಾಜ್ಯವನ್ನಾಗಿ ಮಾಡಬೇಕಂತ ಹೊರಟಿದ್ದಾರೆ. ಟಿಡಿ ಸಂಸ್ಥೆ ಭಾಳ ಚೆನ್ನಾಗಿ ನಡೀತಾ ಇದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲರೂ ಕೂಡ 50,000 ರಿಂದ 60,000 70,000 ಬರೀ 2 ದಿನದ ವರ್ಕ್ಶಾಪ್ಗೆ ಕೊಟ್ಟು ಬಂದವರು ಭಾಳಷ್ಟು ಜನ ಇಲ್ಲೇ ಇದ್ದಾರೆ ಕಣ್ಮುಂದೆ. ಇನ್ ಬಿಟ್ವೀನ್ ಅದರಲ್ಲಿ ನಾನು ಒಬ್ಬ. ಓಕೆನಾ? ಆ 6,500 ರೂಪಾಯಿಗೆ ಈ ಥರ ಕೋಚಿಂಗು ಇಡೀ ನಾನು ಆಲ್ಮೋಸ್ಟ್ ನೋಡ್ದಂಗೆ 2 ರಿಂದ 3 ಕ್ಲಾಸ್ನ ನಾನು ವೆಬಿನಾರ್ ಕೂಡ ಅಟೆಂಡ್ ಮಾಡಿದ್ದೀನಿ. ಬಟ್ ಈ ಥರ ಟೀಚಿಂಗ್ ನನಗೆ ಎಲ್ಲೂ ಸಿಕ್ಕಿಲ್ಲ. ಸೊ ನನಗೆ ಇದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ, ನನಗೆ ಝೀರೋ ನಾಲೆಡ್ಜ್. ನನಗೆ ಇಲ್ಲಿಗೆ ಬಂದಮೇಲೆ ಟ್ರೇಡ್ ಬಗ್ಗೆ ಏನು ಇದೆಲ್ಲ ನನಗೆ ಮನೋಜ್ ಸರ್ ಹೇಳ್ಕೊಟ್ಟಿದ್ದಾರೆ ನನಗೆ. ಆ್ಯಂಡ್ ನಮ್ಮ ಟಿಡಿ ಸಂಸ್ಥೆ 8 ಜಿಲ್ಲೆಗಳಲ್ಲಿ ಅಂದರೆ ಯಾವ್ಯಾವ ಡಿಸ್ಟಿಕಲ್ಲಿ ನಮ್ಮ ಬ್ರಾಂಚ್ ಇದೆಯೋ ಅದು ಬಿಟ್ಟು ಬೇರೆ 8 ಜಿಲ್ಲೆಗಳಲ್ಲೂ ಸಹ ನಾವು ಫ್ರೀ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ ಬರೋ ತಿಂಗಳಿಂದ. ಸೊ 31 ಜಿಲ್ಲೆಗಳನ್ನು ನೆಕ್ಸ್ಟ್ ಒಂದು 4-5 ಮಂತ್ಸಲ್ಲಿ 31 ಜಿಲ್ಲೆಗೂ ಹೋಗಿ ನಾವು ವರ್ಕ್ಶಾಪ್ನ ಮುಗಿಸ್ಬೇಕಂತ ಒಂದು ಗುರಿನ ಇಟ್ಕೊಂಡಿದ್ದೀವಿ. ಸೊ ಯಾರ್ಯಾರು ಟಿ ಡಿ ವಿದ್ಯಾರ್ಥಿಗಳು ನೀವು ಎಲ್ಲ ಡಿಸ್ಟಿಕ್ಕಲ್ಲೂ ಇದ್ದೀರಾ. ಸೊ ಸಾವಿರಾರು ಜನ ವಿದ್ಯಾರ್ಥಿಗಳು ಟಿ ಡಿ ವಿದ್ಯಾರ್ಥಿಗಳು ನಿಮ್ಮ ಡಿಸ್ಟಿಕ್ಕಿಗೆ ಬಂದವಾಗ ಅಲ್ಲಿ ಪ್ರೋತ್ಸಾಹ ಮಾಡಿ ಆದಷ್ಟು ಹೆಚ್ಚಿನ ಜನಸಂಖ್ಯೆನ ಅಲ್ಲಿ ಬಂದು ಕ್ಲಾಸಸ್ನ ಅಟೆಂಡ್ ಮಾಡೋ ಥರ ಹೇಳಿ. ಸೊ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮ್ಮ VRL ಲಾಜಿಸ್ಟಿಕ್ಸು 5,000 ಕೋಟಿ ದುಡ್ಡಿದೆ ಅವ್ರ ಹತ್ರ ಶೇರ್ಸಲ್ಲಿ. 5,000 ಕೋಟಿಯಲ್ಲಿ ಅವ್ರು 5,000 ಕೋಟಿ ಶೇರ್ಸನ್ನು ಪ್ಲೆಡ್ಜ್ ಮಾಡಿ ತಿಂಗಳಿಗೆ 1% ಮಾಡಿದ್ರು ಸಾಕಲ್ಲ. ಗಾಮಾ 1 ಅಲ್ಲಿ, ಗಾಮಾ 2 ಅಲ್ಲಿ ಎಷ್ಟು ಬರುತ್ತೆ? 50 crores ಬರುತ್ತೆ. ಸುಮ್ಮನೆ ಹಿಂಗೆ ಬಟನ್ ಹಿಂಗೆ ಒತ್ಬಿಟ್ಟು ಹಿಂಗೆ ಮಲ್ಕೊಂಡ್ರೆ ಸಾಕು 50 ಕೋಟಿ ಬರುತ್ತೆ. ನಾವು ಹಿಂಗೆ ಬಟನ್ ಹಿಂಗೆ ಒತ್ತಿದ್ರೆ ಏನೂ ಬರಲ್ಲ, ಶಾಕ್ ಹೊಡಿತದೆ. ಸ್ವಿಚ್ ಸರಿ ಇಲ್ಲ, ಹೊಸ ಸ್ವಿಚ್ ಹಾಕ್ಸಿ ಅಂತ. ಸೊ ಅದೇ ಶ್ರೀಮಂತರಿಗೆ ನೋಡಿ, ಸಿ ನಮಗೆ 50 ಕೋಟಿ ಅನ್ನೋದು ಲೈಫ್ ಲಾಂಗ್ ದುಡಿದ್ರೂ ಆಗುತ್ತಾ ಆಗಲ್ವಾ ಅಂತ ಪ್ರಶ್ನೆ. ಅದೇ ಶ್ರೀಮಂತರಿಗೆ 50 ಕೋಟಿ ಜಸ್ಟ್ 1 ಕ್ಲಿಕ್ಕಲ್ಲಿ 1 ತಿಂಗಳಲ್ಲಿ ಸಂಪಾದನೆ ಮಾಡ್ಬಿಡ್ತು. ಬಿಕಾಸ್ ದೇ ಹ್ಯಾವ್ ಸೋ ಮಚ್ ಅಸೆಟ್. ಆ್ಯಂಡ್ ಅವ್ರ ಲೈಫ್ ಸ್ಟೋರಿ ನೀವು ನೋಡಿದ್ರೆ, ವಿಜಯ್ ಸಂಕೇಶ್ವರ್ ಅವ್ರ ಲೈಫ್ ಸ್ಟೋರಿ ನೀವು ನೋಡಿದ್ರೆ, ಇನಿಷಿಯಲಿ ವಾಸ್ ಲಾರಿ ಡ್ರೈವರ, ಬಸ್ ಡ್ರೈವರ, ಲಾರಿ ಡ್ರೈವರ್. ಆಮೇಲೆ ಆ ದುಡ್ಡೆಲ್ಲ ಕೂಡಿಟ್ಟು ಒಂದು ಲಾರಿ ತಗೊಂಡ್ರಂತೆ, ಆ ಲಾರಿಯಿಂದ ಇನ್ನೊಂದು ಲಾರಿ ತಗೊಂಡ್ರಂತೆ. ಬಟ್ ನಾವೇನು ಮಾಡ್ತಾ ಇದ್ವಿ ಗೊತ್ತಾ? ಅಪ್ಪಿ ತಪ್ಪಿ ಲಾರಿ ತಗೊಳ್ಳೋಷ್ಟು ದುಡ್ಡು ಬಂದಿದ್ರೆ ಲಾರಿ ತಗೊಳ್ತಾ ಇರಲಿಲ್ಲ. ಒಂದು ಕಾರ್ ತಗೊಂಡು ಒಂದು ಮನೆ ತಗೊಂಡ್ಬಿಟ್ಟು ಮತ್ತೆ ಲಾರಿನೇ ಓಡಿಸ್ಕೊಂಡಿರ್ತಾ ಇದ್ವಿ. ಇಷ್ಟೇ. ಸೊ ನಮಗೂ ಬಿಸ್ನೆಸ್ ಮ್ಯಾನ್ಗೂ ಏನು ವ್ಯತ್ಯಾಸ ಅಂದರೆ, ಬಿಸ್ನೆಸ್ ಮ್ಯಾನು ಹೆಂಗೆ ನನ್ನ ಹತ್ರ ಇರೋ 1 ರೂಪಾಯಿನ 2 ರೂಪಾಯಿ ಮಾಡಲಿ ಅನ್ನೋದು ಡೇ ಆ್ಯಂಡ್ ನೈಟ್ ಯೋಚನೆ ಮಾಡ್ತಾನೆ. ನಾವು 1 ರೂಪಾಯಿಗೆ ಏನು ಬರುತ್ತೆ, ಚಾಕ್ಲೇಟ್ ಬರುತ್ತಾ, ಬಿಸ್ಕೆಟ್ ಬರುತ್ತಾ, ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಹೆಂಗೆ ಝೀರೋ ಮಾಡೋದು ನಾವು ಯೋಚನೆ ಮಾಡ್ತೀವಿ. ಹೆಂಗೆ ನನ್ನ ಹತ್ರ ಇರೋ 1 ರೂಪಾಯಿನ 2 ರೂಪಾಯಿ ಮಾಡೋದು ಬಿಸ್ನೆಸ್ ಮ್ಯಾನ್ ಯೋಚನೆ ಮಾಡ್ತಾರೆ. ಗುಜರಾತ್ನಲ್ಲಿ ನೀವು ನೋಡಿರ್ತೀರ, ರಿಯಲ್ ಫ್ಯಾಕ್ಟ್ ನಾವು ಕರ್ನಾಟಕದವರು ಅರ್ಥ ಮಾಡ್ಕೋಬೇಕು. ಗುಜರಾತ್ನಲ್ಲಿ ಅವ್ರ ಮಕ್ಕಳನ್ನ ಅವ್ರು ಓದಿಸೋದು PUC ಅಷ್ಟೇ. ಲೆಕ್ಕ ಬರುತ್ತಾ, ಹಿಂಗೆ ಲೆಕ್ಕಗಳು ಬರುತ್ತಾ ಅಂತ ಹೇಳ್ತಾರೆ. ಲೆಕ್ಕಗಳಂದ್ರೇನು? ಅಡಿಷನು, ಸಬ್ಟ್ರಾಕ್ಷನು, ಕ್ಯಾಲ್ಕುಲೇಟರ್ ಯೂಸ್ ಮಾಡಕ್ಕೆ ಬರುತ್ತಾ, ಜೊತೆಗೆ ಸ್ವಲ್ಪ ಓದಕ್ಕೆ ಬರುತ್ತಾ, ಬರೆಯಕ್ಕೆ ಬರುತ್ತಾ, ಏನಾದ್ರು ಒಂದು ಸ್ವಲ್ಪ ಕಂಪ್ಯೂಟರ್ ಏನಾದ್ರು ಸ್ವಲ್ಪ ಏನಾದ್ರು ಬಟನ್ಗಳು ಅದು ಆನ್ ಮಾಡೋ ಸ್ವಿಚ್ ಏನಾದ್ರು ಒತ್ತಕ್ಕೆ ಬರುತ್ತಾ, ಇಷ್ಟೇ. PUC ಓದೋದನ್ನ ತಗೊಂಡೋಗಿ ಬಿಸ್ನೆಸ್ಗೆ ಹಾಕ್ಬಿಡ್ತಾನೆ. 5 ವರ್ಷ ಬಿಸ್ನೆಸ್ ಕಲಿತಾನ ಹುಡುಗ. ಅಟ್ ದ ಏಜ್ ಆಫ್ 18ಗೆ ಬಿಸ್ನೆಸ್ಗೆ ಹಾಕಿದ್ರೆ 25 ವರ್ಷದವರೆಗೂ ಅವ್ನಿಗೇನು ದುಡ್ಡು ಕೊಡಲ್ಲ. ಸುಮ್ಮನೆ ಬಿಸ್ನೆಸ್ ಕಲ್ತ್ಕೊಂಡು ಬಿಟ್ಬಿಡ್ತಾರೆ. ಅದಾದ್ಮೇಲೆ ಅವ್ನಿಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡೋನ್ ಬಿಡ್ತಾರೆ. ಇಲ್ಲಾಂದ್ರೆ ಅವ್ರ ಕಮ್ಯುನಿಟಿ ಅವರೇ ಅವ್ನಿಗೆ ಇನ್ನೊಂದು ಅಂಗಡಿ ಮಾಡಿಕೊಡ್ತಾರೆ. ತಗೋ ಗುರು, ನೀನು ನಿಯತ್ತಾಗಿ 7 ವರ್ಷ ನನ್ನ ಹತ್ರ ಇದೆಯಾ, ಚಿಕ್ಕ ಹುಡುಗನಿಂದ ಬಂದಿದ್ಯಾ, ತಗೋ ಒಂದು ಬಂಗಾರದ ಅಂಗಡಿ, ತಗೋ ಮಲಬಾರ್, ತಗೋ ಎಂಜಾಯ್ ಅಂದ್ಬಿಟ್ಬಿಡ್ತಾರೆ. ಸೊ ದಟ್ ಈಸ್ ದ ರೀಸನ್ ಅವ್ರ ಕಮ್ಯುನಿಟಿ ಅವ್ರು ಹಂಗೆ ಬೆಳೀತಾ ಇದ್ದಾರೆ. ಸೊ ದೇ ಡೋಂಟ್ ಡೂ ಎಜುಕೇಷನ್ ಅಷ್ಟೊಂದೆಲ್ಲ ಅವ್ರು ಓದಲ್ಲ. ಆ್ಯಂಡ್ ಮೆಡಿಕಲ್ ಕಾಲೇಜ್ಗೆ ಅವ್ರು ಓದೋದೇ ಇಲ್ಲ. IAS ಇದೆಲ್ಲ ಏನೂ ಓದೋದೇ ಇಲ್ಲ. ಮೆಡಿಕಲ್ ಕಾಲೇಜೇ ಬೇಕಾದ್ರೆ ಕಟ್ಬಿಡ್ತಾರೆ.
ಅವ್ರಿಗೆ ಅದರಲ್ಲಿ ವ್ಯಾಪಾರದಲ್ಲಿ ಎಷ್ಟು ಲಾಭ ಇದೆ ನೋಡ್ಕೋತಾರೆ, ಮೆಡಿಕಲ್ ಕಾಲೇಜಲ್ಲಿ ಎಷ್ಟು ಲಾಭ ಇದೆ ಅಂತ ಕಟ್ಟೆ ಬಿಡ್ತಾರೆ ಮೆಡಿಕಲ್ ಕಾಲೇಜ್. ಬಿಕಾಸ್ ಪ್ಯೂರ್ ಬಿಸ್ನೆಸ್ ಮ್ಯಾನ್ ಅವರೆಲ್ಲ. ಅಂಡ್ ಸಾವಿರಾರು ಕೋಟಿ ದುಡ್ಡು ಮಾಡ್ತಾರೆ, ಪೊಲಿಟಿಷಿಯನ್ಸ್ ಆಗ್ತಾರೆ, ಅಂಡ್ MP ಗಳಾಗ್ತಾರೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಇವತ್ತು ನೋಡಿ ಪ್ರಧಾನಿ ಗುಜರಾತ್, ನೆಕ್ಸ್ಟ್ ಪ್ರಧಾನಿನೂ ಗುಜರಾತ್. ಕರ್ನಾಟಕದಿಂದ ಆಗ್ಬೇಕಾದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಎಫರ್ಟ್ಸ್ ಬಿಕಾಸ್ ದ ಮೇನ್ ಪವರ್ ಆಫ್ ಮನಿ ದುಡ್ಡು ಎಲ್ಲಿದೆಯೋ ಅಲ್ಲೇನೆ. ಸೊ ಸೌತ್ ಇಂಡಿಯಾದಿಂದ ಆಗಿದ್ರೂ ಸಹ ಏನೋ ಒಂದು ಮಾಡಿ ಬೀಳಿಸ್ಬಿಡ್ತಾರೆ ನೋಡಿ. ಆದ್ರೂ ಸಹ ಏನೇನೋ ಗಿಮಿಕ್ ಮಾಡ್ತಾರೆ. ಸೊ PV ನರಸಿಂಹರಾವ್ ಆಗಿದ್ರು. ಸೊ ದಟ್ ವಾಸ್ ಅ ಎರಾ. ಅದಾದ್ಮೇಲೆ ಆ ಎರಾನ ಲೆಗಸಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡಿ. ಸೊ ಅಗೇನ್ ಅಲ್ಲಿ ಪಂಜಾಬಿಂದ ತರ್ತಾರೆ, UP ಇಂದ ತರ್ತಾರೆ, ಗುಜರಾತಿಂದ ತರ್ತಾರೆ, ಮಹಾರಾಷ್ಟ್ರದಿಂದ ತರ್ಬೋದೇನೋ. ಬಟ್ ಇಟ್ ಕಮ್ಸ್ ಟು ಸೌತ್ ವೆರಿ ಡಿಫಿಕಲ್ಟ್ ಬಿಕಾಸ್ ವಿ ಆರ್ ಹೈಲಿ ಇಂಟ್ರೋವರ್ಟ್ಸ್. ನಾವು ಮಾತಾಡಲ್ಲ, ನಾವು ಏನೋ ಕೇಳಲ್ಲ. ಗುಂಡಿ ಇದ್ರೆ ಆರಾಮಾಗಿ ಪಕ್ಕದಲ್ಲಿ ಹಿಂಗೆ ಹೋಗ್ತೀವಿ. 5,000 ರೂಪಾಯಿ ಓಟ್ ಒತ್ಬಿಡ್ತೀವಿ. ಆ್ಯಂಡ್ ನಾವು ಏನು ಕೇಳಕ್ಕೂ ಆಗಲ್ಲ. 5,000 ರೂಪಾಯಿ ಓಟ್ ತಗೊಂಡ್ಮೇಲೆ ಇನ್ನು ಏನು ಕೇಳೋಕ್ಕಾಗತ್ತೆ? ರೈಟ್ಸ್ ಇರುತ್ತೆ ಹೇಳಿ ನಮಗೆ. ಸೊ ಹೈಲಿ ಡಿಫಿಕಲ್ಟ್. ಫ್ರೀ ಭಾಗ್ಯಗಳು ವೆಲ್ಕಮ್, ಹೋಗಿ ಗೊತ್ತೇ ಬಿಡ್ತೀವಿ ಫ್ರೀ ಭಾಗ್ಯ ಅಂತ. ಸೊ ಯಾವತ್ತೂ ಫ್ರೀ ಕೊಡ್ತೀನಾದ್ರೆ ನೀನೇ ಫ್ರೀ ಇಟ್ಕೋ ಗುರು. 5,000 ರೂಪಾಯಿ ಓಟ್ ಆದರೆ ನಿನಗೆ 10,000 ಕೊಡ್ತೀನಿ ಗುರು. ಆ ಥರ ಜನಗಳು ಬದಲಾಗಬೇಕು. ಅದು ತುಂಬ ಕಷ್ಟ ಇದೆ ಬಿಡಿ. ಯಾಕಂದ್ರೆ ಏನಕ್ಕೆ ಕಷ್ಟ ಇದೆ ಅಂದರೆ ಅವರು ಅಲ್ಲಲ್ಲೇ ತುಳಿದಾಕ್ಬಿಡ್ತಾರೆ ಜನಗಳು. ಅವರು ಏನು ಮಾಡ್ತಾರೆ, 5,000 ರೂಪಾಯಿ ಕೊಡೋದೇ ಎಷ್ಟು ಗುರು, ನೆಕ್ಸ್ಟ್ ಇದು ತಗೊಂಡಿಲ್ಲ ಅಂದರೆ ಅದೂ ಬರಲ್ಲ. ಹೆಂಗಿದ್ರು ಯಾವ ಗೌರ್ಮೆಂಟ್ ಬಂದರೂ ಅಷ್ಟೇ, ಅಟ್ಲೀಸ್ಟ್ ಏನೋ ಒಂದು ಬೋನಸ್ ಕೊಡ್ತಾ ಇದ್ದಾನೆ, ಇದಾದರೂ ತಗೊಳ್ಳೋಣ ಅಂತ ಯೋಚನೆ ಮಾಡ್ತೀವಿ. ಅವನೇನು ಮಾಡ್ತಾನೆ, ದೇ ಆಲ್ಸೋ ಥಿಂಕ್ ಇನ್ ಅ ಬಿಸ್ನೆಸ್ ವೇ. 50 ಕೋಟಿ ಹಾಕ್ತೀನಿ, MLA ಆಗ್ತೀನಿ, 500 ಕೋಟಿ ಬಾಚ್ಬೇಕು. ಸೊ ಬಾಚ್ಬೇಕಂದ್ರೆ ಇನ್ನು ಗುಂಡಿಗಳೆಲ್ಲ ಮುಚ್ತಾರೆ. ಸೊ ಅಗೇನ್ ಇಟ್ಸ್ ಅ ಪೊಲಿಟಿಕಲ್. ನಮ್ಗೇನು ಪೊಲಿಟಿಕಲ್ ಬೇಡ. ಕಮ್ ಬ್ಯಾಕ್ ಟು ದಿಸ್ ಸ್ಟೋರಿ. ಯೋಚನೆ ಮಾಡಿ, ಶೇರ್ ಮಾರ್ಕೆಟಲ್ಲಿ ದುಡ್ಡಿದ್ರೆ ದುಡ್ಡು ಮಾಡೋದು ತುಂಬ ಈಸಿ. ಬಟ್ ಇಲ್ಲಿ ಎಷ್ಟೋ ಜನದ ಹತ್ರ ದುಡ್ಡಿದೆ, ಬಟ್ ಸ್ಟಿಲ್ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಬಟ್ ಐ ಥಿಂಕ್ ಈ 2 days ವರ್ಕ್ಶಾಪ್ ನಿಮಗೆ ಕ್ಲಾರಿಟಿ ಕೊಟ್ಟಿದೆ ಅನಿಸುತ್ತೆ. ಸೇಫಾಗೆ ಶೇರ್ಸಲ್ಲಿ ಹಾಕಿ ಸರ್, ಶೇರ್ಸಲ್ಲಿ ಹಾಕಿ ಅದನ್ನು ಪ್ಲೆಡ್ಜ್ ಮಾಡ್ಕೊಳ್ಳಿ, ಆಪ್ಷನ್ ಸೆಲ್ಲಿಂಗ್ ಮಾಡಿ. ಸೊ ನಂಗೆ ಬರ್ತಾ ಇಲ್ಲ ಸರ್ ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕಂದ್ರೆ ಮೋತಿಲಾಲ್ ಓಸ್ವಾಲ್ದೇ ಪ್ರಾಡಕ್ಟ್ ಇದೆ, ಅದಕ್ಕೆ ಫಿಕ್ಸ್ ಮಾಡ್ಬಿಡಿ, ಅವರೇ ಮಾಡ್ತಾರೆ. ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್, ಅದು ಗಾಮವನ್ನು ಅಲ್ಲಿ ಹೋಗಿ ಗೊತ್ತಾಗ್ತಾ ಇಲ್ಲ ಅಂದರೆ ಡ್ರೈವರ್ ಇದ್ದಾನೆ, ಡ್ರೈವರ್ ಓಡಿಸ್ತಾನೆ ಅಷ್ಟೇ. ಅವನೇನು ಮಾಡ್ತಾನೆ, ಬ್ರೋಕರೇಜ್ ಒಂದು ಚಾರ್ಜ್ ಮಾಡ್ತಾನೆ. ಹಲೋ ಸರ್. ನಾನು ಬಂದಿರೋದು ಹೆಸರುಘಟ್ಟ ಮೇನ್ ರೋಡು, ಅವಳಿ ಚಿಕ್ಕನಹಳ್ಳಿ ಅಂತ. ನನ್ನ ಹೆಸರು ಶರಣ್ ಅಂತ. ಕ್ಲಾಸ್ ತುಂಬ ಚೆನ್ನಾಗಿದೆ ಓವರಾಲು. ನಾವು ಹೊಸ್ದಾಗಿ ಅಟೆಂಡ್ ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಸರ್. ನನ್ನ ಹೆಸರು ಲೋಕೇಶ್ ಅಂತ. ನಾನು ಬೆಂಗಳೂರಿಂದ, ಬೆಂಗಳೂರಲ್ಲಿ ಇರೋರು. ಮುಂಚೆ ನಾನು ಶೇರ್ ಮಾರ್ಕೆಟಿಂಗ್ ಬರೋಕ್ಕಿಂತ ಮುಂಚೆ ನನಗೇನು ಅಂದರೆ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ, ಮತ್ತು ಅಷ್ಟೊಂದು ಕಾನ್ಫಿಡೆಂಟು ಇರಲಿಲ್ಲ. ಇಲ್ಲ ತುಂಬ ಜನ ಹೇಳ್ತಾಯಿದ್ರು ಕಳ್ಕೊತಾರೆ ದುಡ್ಡು ಅಂತ. ಬಟ್ ಈ 2 days ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಇಲ್ಲ ಮಾಡ್ಬೋದು ಅಂತ ಕಾನ್ಫಿಡೆಂಟ್ ಬಂದಿದೆ ಸರ್. ಕ್ಲಾಸೆಲ್ಲ ತುಂಬ ಚೆನ್ನಾಗಿತ್ತು ಸರ್. ನಮ್ಮ ಹೆಸರು ಗುರುಮೂರ್ತಿ ಅಂತ. ನಾನು ತುಮಕೂರಿಂದ ಬರ್ತಾಯಿದ್ದೀನಿ ಸರ್. ಆ್ಯಕ್ಚುಲಿ ಶೇರ್ ಮಾರ್ಕೆಟ್ ಬಗ್ಗೆ ನಮಗೆ ಏನು ಐಡಿಯಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಬಂದಿದೆ. ಈಗ ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡಿಬಿಟ್ಟು ದುಡ್ಡು ಮಾಡ್ಬೋದು ಅಂತ ಮನೋಜ್ ಸರು ತಿಳಿಸ್ಕೊಟ್ಟಿದ್ದಾರೆ. ಸೊ 2 ದಿನ ಕ್ಲಾಸ್ ಅಟೆಂಡ್ ಮಾಡಿದ್ರಿಂದ ನಮ್ಮ ನಾಲೆಡ್ಜ್ ಇನ್ನೂ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ. ಇನ್ನೂ ರಿವಿಷನ್ ಕ್ಲಾಸಸ್ ಅಟೆಂಡ್ ಮಾಡಿದ್ಮೇಲೆ ನಮಗೆ ಫುಲ್ ಕಾನ್ಫಿಡೆಂಟ್ ಬರುತ್ತೆ. ಸೊ ಥ್ಯಾಂಕ್ ಯು ಮನೋಜ್ ಸರ್. ಎಲ್ಲರೂ TD ಅಕಾಡೆಮಿಗೆ ಬಂದುಬಿಟ್ಟು ಎಲ್ಲ ಇವ್ರದ್ದು ಕ್ಲಾಸಸ್ ಅಟೆಂಡ್ ಮಾಡಿ ಇದೆಲ್ಲ ಸದುಪಯೋಗ ಪಡ್ಕೊಬೇಕು ಅಂತ ನನಗೆ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು. ನಮ್ಮ ಹೆಸರು ರಮೇಶ ಅಂತೇಳಿ, ನಾವು ಹಾವೇರಿ ಜಿಲ್ಲೆಯಿಂದ ಬಂದಿದ್ದೇವೆ. TD ಅಕಾಡೆಮಿ ಚೆನ್ನಾಗಿ ನಮಗೆ 2 ದಿವಸದಲ್ಲಿ ಮನೋಜ್ ಸರ್ ಎಲ್ಲ ವಿಷಯವನ್ನು ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರು. ದುಡ್ಡಿಂದ ದುಡ್ಡು ಮಾಡೋದು ಹೇಗೆ ಮತ್ತು ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಒಂದು ಮಾರ್ಗದರ್ಶನದ ಮುಖಾಂತರ ದುಡ್ಡನ್ನು ಹೇಗೆ ನಾವು ಉಳಿಸಿ ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರು. ಇನ್ನು ಮುಂದೂ ಸಹಿತ ನಾನು ಇಲ್ಲಿ ಕ್ಲಾಸಸನ್ನು ಕಂಟಿನ್ಯೂ ಮಾಡ್ತೀನಿ ಮತ್ತು ನನ್ನ ಫ್ರೆಂಡ್ಸ್ಗೂ ಸಹಿತ ಇಲ್ಲಿ ಬರಲಿಕ್ಕೆ ರೆಕಮೆಂಡೇಷನ್ ಮಾಡ್ತೀನಿ. ಇದೊಂದು ಒಳ್ಳೆಯ ಒಂದು ಸಂಸ್ಥೆಯಾಗಿದ್ದು ಈ ಸಂಸ್ಥೆಯ ಮೂಲಕ ಎಲ್ಲರೂ ಸಹಿತ ಚೆನ್ನಾಗಿ ಕಲ್ತ್ಕೊಂಡು ಬೆಳೀಲಿ ಅನ್ನೋದೇ ನನ್ನ ಒಂದು ಉದ್ದೇಶ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮಧುಸೂದನ್ ಅಂತ. ನಾನಿಲ್ಲೇ ಬೆಂಗಳೂರು ಮಲ್ಲೇಶ್ವರಮಿಂದ ಬಂದಿರೋದು. ಶೇರ್ಸು ಮತ್ತು ಇದರಲ್ಲಿ ಹೇಳಬೇಕು ಅಂದರೆ ನಾನು ಬೇಬಿ ಸಿಟ್ಟಿಂಗಲ್ಲಿದ್ದೀನಿ. ಅಂದರೆ ಯಾವುದೇ ವಿಷಯ ಗೊತ್ತಿಲ್ಲ. ಈ 2 ದಿನ ಅಟೆಂಡ್ ಮಾಡೋದ್ರಿಂದ ನನಗೊಂದು ಬೇಸಿಕ್ ಐಡಿಯಾ ಬಂತು. ಸೊ ಇವರು ಮಾಡಬಹುದಾದಂಥ ರಿವಿಷನ್ ಕ್ಲಾಸಸ್ ನೋಡಿ ನಾನು ನನ್ನ ನಾಲೆಡ್ಜನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ.
ತುಂಬ ಚೆನ್ನಾಗಿ ಇವಾಗ ನನಗೆ ಶೇರ್ಸ್ ಅಂದರೆ ಏನು, ದುಡ್ಡಿಂದ ದುಡ್ಡು ಮಾಡೋದು ಹೇಗೆ, ನಮ್ಮ ಟೈಮ್ ಹೇಗೆ ವೇಸ್ಟ್ ಮಾಡ್ತಿದ್ವಿ ನಾವು ಆ್ಯಸ್ ಎ ಯಂಗ್ಸ್ಟರ್ ಆಗಲಿ ಯಾರೇ ಆಗಲಿ. ಸೊ ನನಗೆ ತುಂಬ ಹೆಲ್ಪ್ ಆಯಿತು. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಈ ಸಲ ರಿವಿಷನ್ ವರ್ಕ್ಶಾಪ್ ಬಂದಮೇಲೆ ಒಂದು ಹೊಸ ವಿಷಯ ಗೊತ್ತಾಯಿತು. ಏನು ಸಾರು ಈಗ ಹೇಳಿದ್ರು 365 ಡೇಸು 9 to 2 ನಿಮಗೆ ರಿವಿಷನ್ ಕ್ಲಾಸಸ್ ಇದೆ. ಈ ಆಪರ್ಚುನಿಟೀಸ್ ಬೇರೆ ಎಲ್ಲೂ ಸಿಗಲ್ಲ, ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಮಾತ್ರ ಸಿಗ್ತಾ ಇದೆ. ಇದು ಎಲ್ಲರೂ ಯೂಸ್ ಮಾಡ್ಕೋಬೇಕು. ಟಿ ಡಿ ಸಂಸ್ಥೆ ಒಂದು ಅತ್ಯುತ್ತಮ ಸಂಸ್ಥೆಯಾಗಿದ್ದು ನಾವು ಮನುಷ್ಯರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ಸಣ್ಣ ಯಲಹಂಕದಲ್ಲಿ ಸಣ್ಣ ಒಂದು ಟ್ರೇಡಿಂಗನ್ನು ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿ ಇವತ್ತು ಕರ್ನಾಟಕದಾದ್ಯಂತ ಜನಪ್ರಿಯವಾಗಿ ಬೆಳೀತಾ ಇದೆ ಅಂದ್ರೆ ಅವರ ಒಂದು ಟೀಚಿಂಗ್ ಪವರ್ಫುಲ್ ಆ್ಯಂಡ್ ಅವರ ಟೀಮು ಒಂದು ರೆಡಿ ಮಾಡಿಕೊಂಡು ಎಷ್ಟು ಪ್ರೋತ್ಸಾಹದಾಯಕವಾಗಿ ನಮ್ಮ ಕರ್ನಾಟಕವನ್ನು ಶ್ರೀಮಂತ ರಾಜ್ಯವನ್ನಾಗಿ ಮಾಡಬೇಕಂತ ಹೊರಟಿದ್ದಾರೆ. ಅವರಿಗೆ ಸಹಿತ ನಾವು ಯಾವಾಗಲೂ ನಮ್ಮ ಟಿ ಡಿ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡೋಣ. ನಾನಂತರೂ ಸರ್ ನಿಮಗೆ ಸದಾ ಚಿರಋಣಿಯಾಗಿದ್ದೇನೆ. ಯಾಕಂದ್ರೆ ನಿಮ್ಮ ವಿದ್ಯೆಯಿಂದ ನಾನು ಸಾಕಷ್ಟು ಕಲ್ತ್ಕೊಂಡಿದ್ದೇನೆ. ಇನ್ನು ಮುಂದೆ ಕಲಿಬೇಕಂತ ಆಸಕ್ತಿ ಇದೆ. ಜೊತೆಗೆ ಮೆಂಟರ್ಶಿಪ್ ಕೋರ್ಸನ್ನು ನಾನು ತೊಗೋಬೇಕಂತ ಆಸಕ್ತಿಯನ್ನು ಹೊಂದಿದ್ದೇನೆ. ಇಷ್ಟು ನೀವು ಹುರಿದುಂಬಿಸುತ್ತಾ ನಮ್ಮ ಕರ್ನಾಟಕದಾದ್ಯಂತ ನಿಮ್ಮ ಅಕಾಡೆಮಿಗಳನ್ನು ತೆಗಿಬೇಕಂತಿದ್ದೀರಲ್ಲ, ಇದಕ್ಕೆ ಯಾವಾಗಲೂ ನಮ್ಮ ಟಿ ಡಿ ಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ. ನಿಮಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಸಂಸ್ಥೆ ಮತ್ತು ಈ ಸಂಸ್ಥೆಯ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಾದೇವಯ್ಯ ಅಂತೇಳಿ. ಟಿ ಡಿ ಸಂಸ್ಥೆ ಭಾಳ ಚೆನ್ನಾಗಿ ನಡೀತಾ ಇದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲರೂ ಕೂಡ 50,000 to 60,000 70,000 ಬರೀ 2 ದಿನದ ವರ್ಕ್ಶಾಪ್ಗೆ ಕೊಟ್ಟು ಬಂದವರು ಭಾಳಷ್ಟು ಜನ ಇಲ್ಲೇ ಇದ್ದಾರೆ ಕಣ್ಮುಂದೆ. ಇನ್ ಬಿಟ್ವೀನ್ ಅದರಲ್ಲಿ ನಾನು ಒಬ್ಬ. ಓಕೆನಾ? ಆ 6,500 ರೂಪಾಯಿಗೆ ಈ ಥರ ಕೋಚಿಂಗು ಇಡೀ ನಾನು ಆಲ್ಮೋಸ್ಟ್ ನೋಡ್ದಂಗೆ 2 ರಿಂದ 3 ಕ್ಲಾಸ್ನ ನಾನು ವೆಬಿನಾರ್ ಕೂಡ ಅಟೆಂಡ್ ಮಾಡಿದ್ದೀನಿ. ಬಟ್ ಈ ಥರ ಟೀಚಿಂಗ್ ನನಗೆ ಎಲ್ಲೂ ಸಿಕ್ಕಿಲ್ಲ. ಬಟ್ ಏನಂತ ಹೇಳಿದ್ರೆ ಎಲ್ಲರೂ ATR ಇಂಟ್ರಾಡೇ ಮತ್ತು ಆಪ್ಷನ್ನ ಇದು ಸ್ಟ್ರಾಟಜಿ ಇಟ್ಕೊಂಡು ಮೂವ್ ಮಾಡ್ತಾರೆ. ಬಟ್ ಅದರಲ್ಲಿ ಬೇಗ ನಾವು ಎಕ್ಸಿಟ್ ಆಗೋದು ಗ್ಯಾರಂಟಿ ಅನ್ನೋದು ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು. ನಾನು ಆಲ್ಮೋಸ್ಟು ಈಗೂ ಕೂಡ ನಾನು ಒಂದು 10,000 to 50,000 ಆಲ್ರೆಡಿ ಕಳೆದಾಕಿದ್ದೀನಿ. ನನ್ನ ಪೋರ್ಟ್ಫೋಲಿಯೋ ಬಂದು ರೆಡ್ಡಲ್ಲೇ ಇದೆ. ನನ್ನ ಟಿ ಡಿ ಸಂಸ್ಥೆ ಬಂದಮೇಲೆ ಅದು ಯಾವ ರೀತಿ ಮೂವ್ ಆಗುತ್ತೆ ಅಂತ ಕಾದಿ ನೋಡೋಣ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಹೆಸರು ನಾಗರಾಜ್ ಅಂತ ಸರ್. ನಾವು ಜಾಲಹಳ್ಳಿಯಿಂದ ಬೆಂಗಳೂರಿಂದ ಬಂದಿದ್ದೀವಿ ಸರ್. ಇದು ಆ್ಯಕ್ಚುಲಿ ಟಿ ಟಿ ಅಕಾಡೆಮಿ ನಾನು ಯೂಟ್ಯೂಬಲ್ಲಿ 1 ಇಯರಿಂದ ನೋಡ್ತಾ ಇದ್ದೀನಿ ಸರ್. ಆ್ಯಕ್ಚುಲಿ ನಾನು ಬರೋಣ ಅಂದ್ಕೊಂಡೆ ಆಗ್ತಾಯಿಲ್ಲ. ಯಾಕೆ ನಾನು ಒಂದು ಬಿಸ್ನೆಸ್ಸು ನಾವು ಸೈಬರ್ ಇಟ್ಕೊಂಡಿದ್ವಿ. ಬರೋಣ ಅಂದರೆ ಆಗ್ತಾಯಿಲ್ಲ. ಆದರೆ ವೀಕೆಂಡಲ್ಲೇ ಒಂದು ಫ್ರೀ ಮಾಡ್ಕೊಂಡು ಬಂದಿದ್ದೀನಿ ಸರ್. ಇದರಲ್ಲಿ ಏನಂದರೆ ಟಿ ಟಿ ಅಕಾಡೆಮಿಲಿ ದುಡ್ಡು ಮಾಡ್ಬೋದು ಅಂತ ನಾನು ಒಂದು 2 ದಿನದಲ್ಲಿ ನೋಡೋದಕ್ಕೆ ನನಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. 50% ಬಂದಿದೆ. ಆ ಟ್ರೇಡ್ ಮಾಡಿದ್ಮೇಲೆ ಇನ್ನೊಂದು 50% ಆವ್ರೇಜ್ ಇದಾಗುತ್ತೆ. ಬಟ್ ಟಿ ಟಿ ಅಕಾಡೆಮಿ ಪಿಲ್ಲರ್ ಫುಲ್ ಸ್ಟ್ರಾಂಗ್ ಇದೆ ಇದರಲ್ಲಿ ಇದ್ದಂಗೆ. ಯಾಕೆಂದ್ರೆ ನಾನು ಬೇರೆ ಕಡೆ ಯೂಟ್ಯೂಬಲ್ಲಿ ನೋಡಿದ್ದೀನಿ, ರಿಯಲ್ಲಾಗೂ ಒಂದ್ಸಲ 2 ಕಡೆ ನೋಡಿ ಬಂದಿದ್ದೀನಿ. ಆದ್ದರಿಂದ ಅಷ್ಟು ಕ್ಲಾರಿಟಿನೂ ಇಲ್ಲ ನನಗೆ. ಬಟ್ ಇದರಲ್ಲಿ 100% ಕ್ಲಾರಿಟಿ ಇದೆ. ಬಟ್ ಮನೋಜ್ ಸರ್ ಅಂತೂ 100% ಎಫೆಕ್ಟ್ ಆಗ್ತಾಯಿದ್ದಾರೆ. ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. 100% ಬೆಳೆಯುತ್ತೆ. ನಾವು ಕೂಡ ಸುಣ್ಣ ಸರ್. ನಮಸ್ಕಾರ ಸರ್. ನನ್ನ ಹೆಸರು ಮಂಗಳ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋದು. ಇಲ್ಲೇ ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋದು ನಾನು. ಸೊ ನನಗೆ ಇದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ. ನನಗೆ ಝೀರೋ ನಾಲೆಡ್ಜ್. ಇಲ್ಲಿಗೆ ಬಂದಮೇಲೆ ಟ್ರೇಡ್ ಬಗ್ಗೆ ಏನು ಇದೆಲ್ಲ ನನಗೆ ಮನೋಜ್ ಸರ್ ಹೇಳ್ಕೊಟ್ಟಿದ್ದಾರೆ. ನನಗೆ ಇದು ಇನ್ಸ್ಪಿರೇಷನ್ ಬಂದು ನನ್ನ ಹಸ್ಬೆಂಡು, ನೀನು ಹೋಗು, ನೀನೇನಾದರೂ ಮಾಡಬೇಕು, ನಮ್ಮನ್ನೇ ನೀವು ಡಿಪೆಂಡ್ ಆಗಬಾರ್ದು, ನೀನು ಹೋಗಬೇಕು, ಅಲ್ಲಿ ಕಲಿಬೇಕು ಅಂತ ಹೇಳಿದ್ರು. ಈಗ ಒಂದು 40 to 50% ಅಷ್ಟು ನನಗೆ ಬಂದಿದೆ. ಇನ್ನೂ ರಿವಿಷನ್ ಕ್ಲಾಸಸ್ಗೆ ಬಂದು ನಾನಿನ್ನೂ 100% ನಾನು ಕಲಿತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಯಾಕಂದರೆ ಇವ್ರು ಹೇಳಿದ್ದಾರೆ 365 ಡೇಸ್ ನೀವು ಬರ್ಬೋದು ಅಂತ ಹೇಳಿದ್ದಾರೆ. ನಾನು ಬರ್ತೀನಿ, ಕಲಿತೀನಿ. ಸೊ 1 ವೀಕಲ್ಲೇ ನಾನು ಕಲಿಯೋ ಕಾನ್ಫಿಡೆನ್ಸ್ ಇದೆ. ನಾನು ಕಲಿತೀನಿ. ಥ್ಯಾಂಕ್ ಯು ಎವ್ರಿ ಒನ್. ಸೊ ಚೆನ್ನಾಗಿ ಕಲ್ತಿದ್ದೀರಾ. ಅದೇ ಥರ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ನೀವು ಏನು ಕಲ್ತಿರೋ ವಿದ್ಯೆನ ಒಂದು 4 ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಎದುರುಕೊಳ್ತಾರೆ. ಅಟ್ಲೀಸ್ಟ್ ನಿಮ್ಮಿಂದ ಒಂದು 4 ಜನಕ್ಕೆ ಇದರ ಒಂದು ನಿಫ್ಟಿ ಬೀಸ್ ಆಗಲಿ, ಮ್ಯೂಚುವಲ್ ಫಂಡ್ ಆಗಲಿ, SIP ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಇದೆಯೋ ಅದ್ರ ಬಗ್ಗೆ ನಾಲೆಜ್ನ ಶೇರ್ ಮಾಡಿ. ಯಾಕಂದರೆ ಈ ವಿದ್ಯೆನ ನಾವೇ ಇಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಇದನ್ನು ಸ್ಪ್ರೆಡ್ ಮಾಡಬೇಕು. ಹಳ್ಳಿಗೂ ಅಟ್ಲೀಸ್ಟ್ SIP ಮ್ಯೂಚುವಲ್ ಫಂಡ್ಗಳು ಸ್ಟಾರ್ಟ್ ಮಾಡಬೇಕು. ಸೊ ಡೆಫಿನೆಟ್ಲಿ ಆ್ಯಂಡ್ ನಮ್ಮ ಟಿ ಡಿ ಸಂಸ್ಥೆ 8 ಜಿಲ್ಲೆಗಳಲ್ಲಿ ಅಂದರೆ ಯಾವ್ಯಾವ ಡಿಸ್ಟಿಕಲ್ಲಿ ನಮ್ಮ ಬ್ರಾಂಚ್ ಇದೆಯೋ ಅದು ಬಿಟ್ಟು ಬೇರೆ 8 ಜಿಲ್ಲೆಗಳಲ್ಲೂ ಸಹ ನಾವು
ಫ್ರೀ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಬರೋ ತಿಂಗಳಿಂದ. ಸೊ 31 ಜಿಲ್ಲೆಗಳನ್ನು ನೆಕ್ಸ್ಟ್ ಒಂದು 4-5 ಮಂತ್ಸಲ್ಲಿ 31 ಜಿಲ್ಲೆಗೂ ಹೋಗಿ ನಾವು ವರ್ಕ್ಶಾಪ್ನ ಮುಗಿಸ್ಬೇಕಂತ ಒಂದು ಗುರಿನ ಇಟ್ಕೊಂಡಿದ್ದೀವಿ. ಸೊ ಯಾರ್ಯಾರು ಟಿ ಡಿ ವಿದ್ಯಾರ್ಥಿಗಳು ನೀವು ಎಲ್ಲ ಡಿಸ್ಟಿಕ್ಕಲ್ಲೂ ಇದ್ದೀರಾ. ಸೊ ಸಾವಿರಾರು ಜನ ವಿದ್ಯಾರ್ಥಿಗಳು ಟಿ ಡಿ ವಿದ್ಯಾರ್ಥಿಗಳು ನಿಮ್ಮ ಡಿಸ್ಟಿಕ್ಕಿಗೆ ಬಂದವಾಗ ಅಲ್ಲಿ ಪ್ರೋತ್ಸಾಹ ಮಾಡಿ ಆದಷ್ಟು ಹೆಚ್ಚಿನ ಜನಸಂಖ್ಯೆನ ಅಲ್ಲಿ ಬಂದು ಕ್ಲಾಸಸ್ನ ಅಟೆಂಡ್ ಮಾಡೋ ಥರ ಹೇಳಿ. ಸೊ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ. ಸೊ ನಮಸ್ತೆ ಕರ್ನಾಟಕ, ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.